ಇವತ್ತು ಮಂಡನೆಯಾದಂತಹ ಬಜೆಟ್ ಅನ್ನ ಕಾಂಗ್ರೆಸ್ನ ಶಾಸಕರು ಹಾಗೂ ಸಚಿವರು ಕೊಂಡಾಡುತ್ತಿದ್ದಾರೆ. ಮಗದೊಂದು ಕಡೆಯಲ್ಲಿ ವಿಪಕ್ಷ ನಾಯಕರು ಇನ್ಕ್ಲೂಡಿಂಗ್ ಜೆಡಿಎಸ್ ಈ ಬಜೆಟ್ ಅನ್ನ ತೀವ್ರತರವಾಗಿ ವಿರೋಧಿಸಿದೆ. ಸೊ ಈ ಬಜೆಟ್ನಲ್ಲಿ ಏನೂ ಇಲ್ಲ, ಈ ಬಜೆಟ್ ಒಂದು ಖಾಲಿ ಬಜೆಟ್ ಅನ್ನುವಂಥ ಮಾತನ್ನ ವಿಪಕ್ಷಗಳು ಹೇಳ್ತಿದ್ದಾವೆ. ಸೊ ಅದೇ ಥರ ಜೆಡಿಎಸ್ನ MLC ಆಗಿರುವಂತಹ ಭೋಜೇಗೌಡರು ಮಾತನಾಡ್ತಿದ್ದಾರೆ. ನೋಡೋಣ ಬನ್ನಿ. ಹೇಳಿರ್ತಕ್ಕಂಥದ್ದು ಸರ್ವೋದಯವಾಗಲಿ ಸರ್ವರಲಿ ಅಂತ ಕಳೆದ ಬಾರಿ ಬಜೆಟ್ ಪುಸ್ತಕದಲ್ಲೂ ಇದನ್ನ ಬಹಳ ಉಲ್ಲೇಖ ಮಾಡಿ 3-4 ಲೈನ್ ಇನ್ನೂ ಜಾಸ್ತಿ ಹೇಳಿದ್ರು. ಇವತ್ತೆಲ್ಲೋ ಒಂದು ಕಡೆ ಒಂದು ಲೈನ್ ಸೇರಿಸಿದ್ದಾರೆ. ಯಾವ ರೀತಿ ಸರ್ವೋದಯ ಆಗ್ತದೆ ಸರ್ವರಲ್ಲಿ ಅನ್ನೋದು ಈ ಬಜೆಟ್ ಪುಸ್ತಕವನ್ನು ತಾವು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ವಿಷಯನ. ಅದು ಡಿಸ್ಕಷನಲ್ಲಿ ನಾವು ಅಸೆಂಬ್ಲಿಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ ನಮ್ಮ ಶಾಸಕರೆಲ್ಲ ಸಮರ್ಥವಾಗಿದ್ದಾರೆ, ಮುಂದೆ ಎದುರಿಸ್ತೀವಿ ನಾವು ಅದನ್ನು. ಪಕ್ಷ ಕೂಡ ಅದನ್ನು ಸರ್ವೋದಯ ಯಾವ ರೀತಿ ಮಾಡಿದ್ದೀರಿ ಅನ್ನೋ ವಿಚಾರನ ಚರ್ಚೆಗೆ ಮಾತಾಡ್ತೀವಿ. ಭಾಳಷ್ಟು ಸಮಯ ಇಲ್ಲ. ಇವತ್ತು ರಾಜ್ಯದಲ್ಲಿ ಉದ್ಯೋಗಗಳನ್ನು ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನು ಭರ್ತಿ ಮಾಡೋ ಮುಖಾಂತರ ನಮ್ಮ ರಾಜ್ಯದ ಜನರಿಗೆ ಸರ್ವೋದಯವನ್ನು ಮಾಡ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಫಿಗರ್ ಕೂಡ ಹಾಕಿದ್ದಾರೆ. ಸುಮಾರು 53,000 ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಪ್ರತಿ ವರ್ಷನೂ ಹಾಕಿದ್ದಾರೆ ಈಗಾಗಲೇ. ಈಗ ನಾನು ಕೇಳೋದು, ನೀವೇ ಒಪ್ಕೊಂಡಿದ್ದೀರಿ ಸುಮಾರು ಮೋರ್ ದ್ಯಾನ್ 50 to 52% ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳನ್ನು ಸೇರಿಕೊಂಡು ಸುಮಾರು 68 ಇಲಾಖೆಗಳಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಖಾಲಿ ಇದೆ. 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಖಾಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು 53,000 ಭರ್ತಿ ಮಾಡಿದಿರಿ. ಮಾಡ್ತೀವಿ ಅಂತ, ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದಿರಿ, ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಈ ತಯಾರಿ 53,000ಕ್ಕೆ ಸೀಮಿತ ಆದರೆ ಉಳಿದ 2 ಲಕ್ಷ ಉದ್ಯೋಗಗಳನ್ನು ಯಾವ ರೀತಿ ನಾವು ಅಲ್ಲಿ ಕಾಂಪೆನ್ಸೇಟ್ ಮಾಡಿ ಜನರಿಗೆ ಉಳಿತಾಗ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅನ್ನೋ ವಿಚಾರವನ್ನು ಇನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಜೊತೆಯಲ್ಲಿ ಹೆಲ್ತ್ ಆ್ಯಂಡ್ ಎಜುಕೇಷನ್, ಇಟ್ ಇಸ್ ಎ ಮೋರ್ ಇಂಪಾರ್ಟೆಂಟ್. ಹೆಲ್ತ್ ಆ್ಯಂಡ್ ಎಜುಕೇಷನ್, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಹೆಲ್ತ್ ಆ್ಯಂಡ್ ಎಜುಕೇಷನ್, ಹೆಲ್ತಲ್ಲಿ ನೀವೇ ಒಪ್ಕೊಂಡಿದ್ದೀರಿ ಸುಮಾರು 47% ಉದ್ಯೋಗ ಖಾಲಿ ಇದೆ ಅಂತ. ಈಗಾಗಲೇ ಡಾಕ್ಟರ್ಗಳು ಔಷಧಿ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಮತ್ತು ಡಾಕ್ಟರ್ಗಳು ಇಲ್ಲ ಅನ್ನೋ ವಿಚಾರದಲ್ಲಿ ಒಪ್ಪಿಕೊಂಡು ಆಗಿದೆ. 47% ವೈದ್ಯಕೀಯ ಇಲಾಖೆಯಲ್ಲಿ, ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇಟ್ಕೊಂಡು ಈ ರಾಜ್ಯ ಜನರಿಗೆ ಆರೋಗ್ಯವನ್ನು ಯಾವ ರೀತಿ ನೀವು ಕೊಡ್ತೀರಿ? ನೀವು ಎಜುಕೇಷನಲ್ಲಿ ಮೋರ್ ದ್ಯಾನ್ 55% ನೀವು ಉದ್ಯೋಗ ಖಾಲಿ ಇಟ್ಟಿದ್ದೀರಿ, ಈಗಾಗಲೇ ಇಟ್ಟಿದ್ದೀರಿ. ನೀವು 55% ಉದ್ಯೋಗ ಖಾಲಿ ಇಟ್ಟ ಮೇಲೆ ಹೌ ಡು ಯು ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಅವರ್ ಚಿಲ್ಡ್ರನ್ಸ್? ಈ ನಾಡಿನ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಷನ್ ಮಕ್ಕಳಿಗೆ ಕೊಡೋ ವಿಚಾರದಲ್ಲಿ ಶಿಕ್ಷಕರೇ ಇಲ್ಲದೆ ಇದ್ದರೆ ನೀವು ಯಾವ ರೀತಿ ಅದನ್ನು ತುಂಬ್ತೀರಿ? ಹೆಲ್ತ್ ಆ್ಯಂಡ್ ಎಜುಕೇಷನ್ ವಿಚಾರದಲ್ಲಿ ನೀವು ಹೇಳಬೇಕಾಗ್ತದೆ. ಇವತ್ತು ಕೃಷಿ ಸಾಲದ ವಿಚಾರದಲ್ಲಿ ಮತ್ತೆ ಪ್ರಸ್ತಾಪ ಮಾಡಿದ್ದೀರಿ. ನೀವು 3% ಸಾಲ ಇಷ್ಟು ಲಕ್ಷ ಜನರಿಗೆ, ನಾವು 83 ಲಕ್ಷ ಜನರಿಗೆ ನಾವು ಕೊಟ್ಟಿದ್ದೀವಿ ಅಂತೇಳಿ ಅಂತ. ಇದು ಹೊಸ ವಿಚಾರ ಏನಲ್ಲ ನಿಮಗೆ. ಕಳೆದ ನೀವು 17 ಬಡ್ಜೆಟಲ್ಲೂ ತೆಗೀರಿ. ನೀವೇ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಂಥ ಸಂದರ್ಭದಲ್ಲಿ ಸಾಲ ಮನ್ನಾ ಹೇಳಿದಂಥ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಅದು ಫುಲ್ಫಿಲ್ ಮಾಡಿದ್ದೀವಿ. ನೀವು ಕಾಂಗ್ರೆಸ್ ಸೇರಿದ ಮೇಲೆ ನಿಮ್ಮ ಬಡ್ಜೆಟ್ಗಳು ಎಷ್ಟು ಬಡ್ಜೆಟ್ ಇದೆ ಅಷ್ಟೂ ಬಡ್ಜೆಟ್ ಪುಸ್ತಕವನ್ನು ತೆಗೆದ್ರೆ ಪೇಜ್ ನಂಬರ್ ಚೇಂಜ್ ಇರುತ್ತೆ, ಬಿಟ್ಟರೆ ವಿಷಯಗಳು ಆ ಕಡೆ ಪೇಜಿಂದ ಈ ಕಡೆ ಹೋಗಿದೆ ಬಿಟ್ಟರೆ ಅದರಲ್ಲಿ ಯಾವುದೇ ಥರದ ಬದಲಾವಣೆ ಆದಂಥದ್ದು ಯಾವುದೂ ಇಲ್ಲ. ಕೃಷಿ ಸಾಲ 3%. ಅವತ್ತು ಏನು ನೀವು ಹೇಳಿದಿರಿ, ಈ 3ನೇ ವರ್ಷದ ನಾನು ಜಾಸ್ತಿ ಹೇಳೋದಿಲ್ಲ. ನೀವು ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ವರ್ಷದಲ್ಲಿ 3% ಸಾಲದಲ್ಲಿ ನೀವು ಬಡ್ಡಿ ಸಾಲವನ್ನು ಏನು ಜನರಿಗೆ ಕೊಡ್ತಾ ಇದ್ರಿ ಅದನ್ನು ಎಕ್ಸ್ಟ್ರಾ ಹೊಸ ಸಾಲ ಯಾರಿಗೂ ಕೊಟ್ಟಿಲ್ಲ. ನೀವು ತೆಗೀರಿ. ಯಾವ DC ಬ್ಯಾಂಕ್, ನಾನು DC ಬ್ಯಾಂಕ್ ನಿರ್ದೇಶಕನಿದ್ದೀನಿ, ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ನಾನು ಅನೇಕ ಜನ ಇಲ್ಲಿ ಈ ಕೃಷಿ ನಮ್ಮ ಕೋಆಪರೇಟಿವ್ನಲ್ಲಿ ಕೆಲಸ ಮಾಡಿದವರು ಇದ್ದಾರೆ. 0% ಸಾಲ ಅದು ರಿನ್ಯೂವಲ್ ಆಗ್ತಾ ಇದೆ. ಹೊಸ ಸಾಲವನ್ನು ಯಾರಿಗೆ ಕೊಟ್ಟಿದ್ರಿ ತೆಗೀರಿ. ನೀವು ನಿಮ್ದು ಏನು ಮೇಲೆ ಹೇಳಲಿಲ್ಲ, ಕೆಳಗೆ ಹೋಗಲಿಲ್ಲ. ನೀವು ಅವತ್ತು 3ನೇ ವರ್ಷದಲ್ಲಿ ಏನು ಹೇಳಿದಿರಿ ಅದನ್ನೇ ಇವತ್ತು ಮತ್ತೆ ಪುನರುಚ್ಚಾರ ಮಾಡಿದಿರಿ. ನಿಮ್ಮ ಬಜೆಟ್ 3 ವರ್ಷದ ಪುಸ್ತಕದಲ್ಲಿ 10 ಲಕ್ಷ ಸಾಲದವರೆಗೆ ಏರಿಕೆ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದಿರಿ. ಇವತ್ತು ಅದರಲ್ಲಿ ಪ್ರಸ್ತಾಪ ಮಾಡಿಲ್ಲ. ನೀವು 10 ಲಕ್ಷ ಆಗಿದೆ. ನೀವು ಕಳೆದ ಬಾರಿ 2 ಬಜೆಟಲ್ಲೂ ಹೇಳಿದಿರಿ, ಈ 3ನೇ ಬಜೆಟಲ್ಲೂ ಅದು ಪುನರುಚ್ಚಾರ ಮಾಡಿದಿರಿ. ಬಟ್ ಇದರಲ್ಲಿ ಹೇಳಿಲ್ಲ. ನೀವು ಆ 10 ಲಕ್ಷ ಸಾಲವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರು ಇದ್ದಾರೆ,
ಕೋಆಪ್ಟಿನಲ್ಲಿ DC ಬ್ಯಾಂಕ್ನಲ್ಲಿ ಬೇರೆ ಬೇರೆ ನಮ್ಮ ಅಪೆಕ್ಸ್ ಬ್ಯಾಂಕಲ್ಲಿ ಕೆಲಸ ಮಾಡಿದಂಥ ನಮ್ಮ ಇಲ್ಲಿದ್ದಾರೆ ಇಲ್ಲಿ ಹರೀಶ್ ಅವರು ಇದ್ದಾರೆ, ಅವರೇ ಅಪೆಕ್ಸ್ ಬ್ಯಾಂಕಿನ ಅವರೇ ದುಡ್ಡು ರಿಲೀಸ್ ಮಾಡೋದು. ಹೇಳಿ, ಒಂದೇ ಒಂದು ರೈತರಿಗೆ ಯಾವುದೇ DCC ಬ್ಯಾಂಕ್ನಲ್ಲಿ 10 ಲಕ್ಷದವರೆಗೆ ಸಾಲ ನಾವು ಕೊಟ್ಟಿದ್ದೀವಿ, ನಮ್ಮ ಅಧಿಕಾರ ಅವಧಿಯಲ್ಲಿ 3 ವರ್ಷದ ಅವಧಿಯಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ನೀವೇನು ಹೇಳ್ತೀರಾ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ. ಒಬ್ಬ ರೈತನಿಗೆ ನಮ್ಮ ಹರೀಶಣ್ಣ ಹೇಳ್ಬೇಕು, ನೀವು ಒಬ್ಬ ರೈತರಿಗೆ ಇಲ್ಲಿ DC ಬ್ಯಾಂಕ್ ಅಧ್ಯಕ್ಷ ಚಂದ್ರಪಟ್ಟಣ ನಮ್ಮ MLA ಶಾಸಕರು ಇಲ್ಲಿದ್ದಾರೆ, 10 ಲಕ್ಷ ಸಾಲದ ಇವ್ರ ಬ್ಯಾಂಕಲ್ಲೂ ಕೂಡ ಕೊಡೋಕ್ಕಾಗಿಲ್ಲ, ನಮ್ಮ ಬ್ಯಾಂಕಲ್ಲೂ ಕೊಡೋಕ್ಕಾಗಿಲ್ಲ. 10 ಲಕ್ಷ ಕೃಷಿ ಸಾಲವನ್ನು ಕೊಡೋಕ್ಕಾಗಿಲ್ಲ. ನೀವು ಬಜೆಟಲ್ಲಿ ಘೋಷಣೆ ಮಾಡಿದ್ರಿ ನಾವು ಈ ಸಾಲವನ್ನು ಏರಿಸಿದೀವಿ ನಾವು ಅಂತೇಳಿ ಇಂತ. ಹಾಗಾಗಿ ಇದೆಲ್ಲ ಹಸಿ ಸುಳ್ಳಿನ ಬಡ್ಜೆಟ್ ಆಗಿದೆ. ಇವತ್ತು ತೋಟಗಾರಿಕೆ ಬೆಳೆಗಳನ್ನು ಉತ್ತಮಪಡಿಸುವ ಮುಖಾಂತರ ಆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ. ಹಣ್ಣು, ಹೂವು, ತರಕಾರಿ ಬೆಳೀತಕ್ಕಂಥದ್ದನ್ನು ಇವತ್ತು ಕೋಲಾರ ಪ್ರದೇಶದಲ್ಲಿರ್ಬೋದು, ನಮ್ಮ ಚಿಕ್ಕಮಗಳೂರು ಇರ್ಬೋದು, ನೀರಾವರಿ ಎಲ್ಲೆಲ್ಲಿದೆ ಆ ನೀರಾವರಿ ಜಾಗದಲ್ಲಿ ಇವತ್ತು ಜಾಸ್ತಿ ಕೃಷಿ ಚಟುವಟಿಕೆಗಳು ನಡೀತಾ ಇರೋದೇ ತೋಟಗಾರಿಕಾ ಬೆಳೆಗಳು. ಈ ತೋಟಗಾರಿಕಾ ಬೆಳೆಗಳ ಬಗ್ಗೆ ನಾವು ಉತ್ತಮಪಡಿಸ್ತೀವಿ ಅಂತ ಹೇಳ್ತೀರಿ ಬಿಟ್ಟರೆ ಯಾವ ರೀತಿ ಉತ್ತಮಪಡಿಸ್ತೀರಿ? ಹನಿ ನೀರಾವರಿಗೆ ಯಾವ ರೀತಿ ಎಕ್ಸ್ಟ್ರಾ ನೀವೇನಾರು ಮಾಡಿದಿರಿ ಅಂತೇಳಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹನಿ ನೀರಾವರಿಗೆ 100% ಸಬ್ಸಿಡಿ ಇತ್ತು. ಏನು ಸರ್? 90% ಸಬ್ಸಿಡಿ ಇತ್ತು. ಇವತ್ತು ನೀವೇನು ಸಬ್ಸಿಡಿ ಕೊಡ್ತಾ ಇದ್ದೀರಿ? ನೀವು ಯಾವುದ್ರಲ್ಲಿ ಹೇಳಿದಿರಿ ಹೇಳಿ? ಆ ಕೃಷಿ ಉಪಕರಣಗಳನ್ನು ಭಾಳ ಕ್ವಾಲಿಟಿ ಮಟ್ಟದವನ್ನು ಕೊಡ್ತೀವಿ ಅಂತ ಹೇಳಿದಿರಿ. ಕ್ವಾಲಿಟಿ ಮಟ್ಟ ಏನು ಅಂತೇಳಿ ತೆಗೆದು ನೋಡಿ, ಕ್ಲಾಂಪ್ ಹೆಂಗಿರುತ್ತೆ, ಪೈಪ್ ಹೆಂಗಿರುತ್ತೆ ಅಂತೇಳಿ 3 ದಿವಸಕ್ಕೆ ತಗೊಂಡೋಗಿ ಹಾಕಿದರೆ ಎಲ್ಲ ಕಂಪ್ಲೀಟ್ ಅಂತ ಒಂದು ದುಡ್ಡು ಹೊಡಿಯೋಕ್ಕಂಥ ಕಾರ್ಯಕ್ರಮ ಆಗಿದೆ. ಅದು ಹನಿ ನೀರಾವರಿಯ ವಿಚಾರದಲ್ಲೂ ಕೂಡ ತೋಟಗಾರಿಕಾ ಬೆಳೆಗಳನ್ನು ಉತ್ತಮಪಡಿಸೋ ರೀತಿಯಲ್ಲಿ ನಾವು ಮಾಡಿದ್ದೀವಿ ಅಂತ ಇದರಲ್ಲಿ ಓದಿದ್ದೀರಿ ಬಿಟ್ಟರೆ, ಅದು ಓದಕ್ಕೆ ಸೀಮಿತ ಆಗಿದೆ ಬಿಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ವಿಚಾರಗಳು ಅಲ್ಲಿ ಕಾಣ್ತಾ ಇಲ್ಲ. ಇನ್ನು ಹಳದಿ ರೋಗ ಮತ್ತು ತೆಂಗಿಗೆ ಕಪ್ಪು ತಲೆ ಉಳಿದ ಬಗ್ಗೆ ಕೂಡ ಮಾತಾಡಿದಿರಿ. ಎಷ್ಟು ಮೀಸಲಾಗಿಟ್ಟಿದ್ದೀರಿ ನೀವು? ಎಷ್ಟು ಮೀಸಲಾಗಿಟ್ಟಿದ್ದೀರಿ? ಕೇವಲ 10 ಕೋಟಿ ಬಲಣ್ಣ ಅದರಲ್ಲಿ ಹೇಳಿರ್ತಕ್ಕಂಥದ್ದು 10 ಕೋಟಿ ಹೇಳಿದ್ದಾರೆ. ಎಲ್ಲ ಸೇರಿ 10 ಕೋಟಿ. ಸ್ವಾಮಿ, ಇವತ್ತು ಅಡಿಕೆ ಒಂದರಲ್ಲಿ GST ಎಷ್ಟನ್ನ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರನ ನೀವು ಅರ್ಥ ಮಾಡ್ಕೊಳ್ಳಿ. ಸಾವಿರಾರು ಕೋಟಿ ರೂಪಾಯಿನ ಆದಾಯವನ್ನು ಈ ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ಪರಿಸ್ಥಿತಿ, ಅದರಲ್ಲಿ ವಿಶೇಷವಾಗಿ ಮಲೆನಾಡಲ್ಲಿರ್ತಕ್ಕಂಥ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಮಂಗಳೂರಿಂದ ಹಿಡಿದು ಚಿಕ್ಕಮಗಳೂರಿಂದ ಹಿಡಿದು ಶಿವಮೊಗ್ಗದಿಂದ ಹಿಡಿದು ಇರ್ತಕ್ಕಂಥ ಎಲ್ಲ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಬಹಳ ದಾರುಣವಾಗಿದೆ ಹಳದಿ ರೋಗದಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.